Hello students, welcome to accountancy class. So this is Kavita ma'am. So now today I am going to start some more problems. The third problem, generalizing the following transaction modules. So in the previous class we discussing again this particular topic only. ಅದರಲ್ಲಿ ನಾನು ಕೆಲವೊಂದು transactions ನ ಕೊಟ್ಟು ನಾವು ಅದರಲ್ಲಿ general entries ನ pass ಮಾಡಿದ್ದೆ right now. Now today I am going to start one more illustration, that means problem. See, this is the 20 transactions are there. Overall 20 transactions are there. Now we have to pass the journal entry each transaction. Now we have to pass in the journal entries in each transaction. ನಾನು ಇಲ್ಲಿ ಸೊಲ್ಯೂಷನ್ ಮಾಡ್ಕೊಂಡಿಲ್ಲ. ಸೊ ನಿಮ್ಮ ಮುಂದೆ ನಾನು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಮಾಡ್ಕೊಳ್ತಾ ಹೋಗ್ತಿರ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಅದಕ್ಕೂ ಮುಂಚೆ ಒಂದು ಪೆನ್ಸ್ ಪ್ರಾಬ್ಲಮ್ ನ ಏನಿದೆ, ನಮ್ಮ ಟ್ರಾನ್ಸಾಕ್ಷನ್ ಪೆನ್ಸಿಲ್ ತಗೋಬೇಕು, ಪೆನ್ ತಗೋಬೇಕು, ನೀವು ಅದನ್ನ ಬರ್ಕೋಬೇಕು. ಅಂಡರ್ಸ್ಟುಡ್ ಮಾಡಿ. ಒಂದು ಟ್ರಾನ್ಸಾಕ್ಷನ್ ಬರ್ಕೊಂಡು ನಾನು ಏನು ಹೇಳ್ತೀನೋ ಅದನ್ನ ಫಾಲೋ ಮಾಡ್ತಾ ಇದ್ರೆ ಮಾತ್ರನೇ ನಿಮಗೆ ಈ ಒಂದು ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡೋದಕ್ಕೆ ಒಂದು ಬೇಗ ನಿಮಗೆ ಅನಲೈಸ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅಂಡರ್ಸ್ಟುಡ್? ಸೊ ದಟ್ ಇಸ್ ಡೋಂಟ್ ವೇಸ್ಟ್ ಟೈಮ್ ಮೈ ಡಿಯರ್ಸ್. ಸಿ ದ ಫಸ್ಟ್ ಎಂಟ್ರಿ ಏನಿದೆ, 1/7/2018 ಶ್ರೀಲಕ್ಷ್ಮಿ ಕಮೇಂದ್ರ ಬಿಸ್ನೆಸ್ ವಿತ್ ಕ್ಯಾಶ್ ₹99,000 ಅಂತ ಹೇಳಿದ್ದಾರೆ. ಸೊ ವಿಚ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಹಿಯರ್? ಕ್ಯಾಶ್ ಟ್ರಾನ್ಸಾಕ್ಷನ್, ರೈಟ್? ನೌ ಏನಾಗುತ್ತೆ, ಬಿಸ್ನೆಸ್ ಕಮೆನ್ಸ್ ಆಗ್ತಿದೆ, ಒಂದು ಕ್ಯಾಪಿಟಲ್ ಅಕೌಂಟ್, ಒಂದು ಕ್ಯಾಶ್ ಅಕೌಂಟ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡ್ಬೋದು, ಕ್ರೆಡಿಟ್ ಮಾಡ್ಬೋದು. ಕ್ಯಾಶ್ ಬರ್ತಾ ಇದೆ, ಹೋಗ್ತಾ ಇದೆ. ಕ್ಯಾಶ್ ಫಸ್ಟ್ ಆಫ್ ಆಲ್ ವಿಚ್ ಟೈಪ್ ಆಫ್ ಅಕೌಂಟ್? ಇಸ್ ದ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದಾಗ ಕ್ಯಾಶ್ ಬರ್ತಾ ಇದೆಯಾ, ಹೋಗ್ತಾ ಇದೆಯಾ? ಕ್ಯಾಶ್ ಬಿಸ್ನೆಸ್ಗೆ ಬರ್ತಾ ಇದೆ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ಕ್ಯಾಶ್ ಆಗುತ್ತೆ. ಕ್ಯಾಪಿಟಲ್ ಮೀನ್ಸ್ ಕ್ರೆಡಿಟ್ ಆಗುತ್ತೆ. ಸಿ ಮೈ ಡಿಯರ್ಸ್, ಸೇಮ್ ಸೊಲ್ಯೂಷನ್ ಹೇಗೆ ತಗೊಂಡಿದ್ದೀನಿ. ಸೊ ಹೆಡಿಂಗ್ ಜರ್ನಲ್ ಎಂಟ್ರೀಸ್ in the books of ಶ್ರೀಲಕ್ಷ್ಮಿ, ರೈಟ್? ನೋ, ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಂಥದ್ದು? ಶ್ರೀಲಕ್ಷ್ಮಿ ಆಗಿರೋದ್ರಿಂದ ಇನ್ ದ ಬುಕ್ಸ್ ಆಫ್ ಶ್ರೀಲಕ್ಷ್ಮಿ ಅಂತ ನಾನು ಏನ್ ಮಾಡ್ತೀನಿ, ಹೆಡ್ಡಿಂಗ್ ಕೊಡ್ತಿದ್ದೀನಿ. ನಾವು ಕಾಲಮ್ಸ್ ಸರ್ ಏನಂತ ಗೊತ್ತೀರಾ? ಕಾಲಮ್ ಡ್ರಾ ಮಾಡ್ಕೋಬೇಕಾದ್ರೆ ಡೇಟ್ ಕಾಲಮ್ ಇರಬೇಕು, ಪರ್ಟಿಕ್ಯುಲರ್ಸ್ ಕಾಲಮ್ ಇರಬೇಕು, ಲೆಡ್ಜರ್ ಫೋಲಿಯೋ ಅಂಡ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಮೌಂಟ್ ನ ಮೆನ್ಷನ್ ಮಾಡಕ್ಕೆ ಇಷ್ಟು ಕಾಲಮ್ಸ್ ನಮ್ಮ ಜರ್ನಲ್ಸ್ ಅಲ್ಲಿ ಇರುತ್ತೆ. ಸೊ ನೋಟ್ ದಿಸ್ ಪಾಯಿಂಟ್. ನಾವು ಅಗೇನ್ ದ ಫಸ್ಟ್ ಡೇಟ್ 1/7/2018 ಅಲ್ವಾ? ಸೊ ತಗೊಂಡಿದ್ದೀನಿ ಏನು, ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ರಿಟರ್ನ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಇನ್ ಕಮಿಂಗ್, ಕ್ಯಾಶ್ ಬರ್ತಿದೆ, ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತಾ ಇದ್ವಿ. ಏನ್ ಅಮೌಂಟ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್? ದ ವ್ಯಾಲ್ಯೂ ಆಫ್ ಇನ್ ದಿಸ್ ಪ್ರಾಬ್ಲಮ್ 99,000 ಇದೆ. ನಾನು ಇದನ್ನ ಏನ್ ಮಾಡ್ತೀನಿ, ಚೇಂಜ್ ಮಾಡ್ಕೊತೀನಿ. 99,000 ಏನ್ ಕ್ರೆಡಿಟ್ ಅಮೌಂಟ್ ಆಲ್ಸೋ 99,000 ಹೀಗೆ ಎಂಟ್ರೀಸ್ ನ ಪಾಸ್ ಮಾಡಿದೆ. ನಾವು ಬೀಯಿಂಗ್ ಏನ್ ಬಂತು, ಕನ್ವೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಬಂದಿದೆ. ದ ನೆಕ್ಸ್ಟ್ ಎಂಟ್ರಿ 2/7/2018 ಬಾಟ್ ಗೂಡ್ಸ್ ಫಾರ್ ಕ್ಯಾಶ್. ರೈಟ್ ನೋ ಮೈ ಡಿಯರ್ಸ್, ನೋಡಿ ಪ್ರಾಬ್ಲಮ್ ನೋಡ್ಬೇಕು, ನೀವು ಬರ್ಕೋಬೇಕು ಪ್ರಾಬ್ಲಮ್ ನ. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್. ಬಾಟ್ ಗೂಡ್ಸ್ ಮೀನ್ಸ್ ಪರ್ಚೇಸ್. ಒನ್ ಇಸ್ ಪರ್ಚೇಸ್ ಅಕೌಂಟ್, ಒನ್ ಇಸ್ ಕ್ಯಾಶ್ ಅಕೌಂಟ್ ಬರುತ್ತೆ. ಬಟ್ ಕ್ಯಾಶ್ ಡೆಬಿಟ್ ಕ್ರೆಡಿಟ್ ಅಂತ ನೋಡೋದಾದ್ರೆ ಇಲ್ಲಿ ವಿಚ್ ಟೈಪ್ ಆಫ್ ಟ್ರಾನ್ಸಾಕ್ಷನ್? ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ಕ್ಯಾಶ್ ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಪರ್ಚೇಸ್ ಮಾಡಿದ ಕ್ಯಾಶ್ ಏನಾಗುತ್ತೆ, ಹೋಗ್ತಾ ಇರುತ್ತೆ ಬಿಸ್ನೆಸ್ ಇಂದ. ಕ್ರೆಡಿಟ್ ವಾಟ್ ಗೋಸ್ ಔಟ್. ದಟ್ ಈಸ್ ದ ರೀಸನ್ ಕ್ಯಾಶ್ ವಿಲ್ ಬಿ ಕ್ರೆಡಿಟೆಡ್. ಸಿ ಮಾಡಿ ಯೂಸ್ ಪರ್ಚೇಸ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್ ತಗೊಂಡಿದ್ದೀನಾ. ಬೀಯಿಂಗ್ ಏನ್ ಬಂತು, ಪರ್ಚೇಸ್ ಗುಡ್ ಫಾರ್ ಕ್ಯಾಶ್ ಅಂದ್ರೆ ವ್ಯಾಲ್ಯೂ ಏನಿದೆ 10,000 ಇದೆ. ವ್ಯಾಲ್ಯೂ ಅಮೌಂಟ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಅಂಡ್ ಅಂಡರ್ಸ್ಟುಡ್ ಮೈ ಡಿಯರ್ಸ್? ದ ನೆಕ್ಸ್ಟ್ ಥರ್ಡ್ ಎಂಟ್ರಿ 3/7/2018 sold good for cash. ಸೇಲ್ಸ್ ಒನ್ ಅಕೌಂಟ್, ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಬಿಕಾಸ್ ಆಫ್ ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಐದರ್ ಕಮಿಂಗ್ ಆರ್ ಗೋಯಿಂಗ್ ಮೈ ಡಿಯರ್ಸ್. ಇಲ್ಲಿ ಸೇಲ್ಸ್ ಅಲ್ಲ, ಕ್ಯಾಶ್ ಬರುತ್ತೆ. ಕ್ಯಾಶ್ ಅಕೌಂಟ್ ರಿಟರ್ನ್ಸ್ ಟು ಸೇಲ್ಸ್ ಅಕೌಂಟ್ ಅಂತ ತಗೋಬೇಕಾಗುತ್ತೆ. ತಗೊಂಡಿದ್ದೀನ ಮಾಡಿ ಸ್ಟೂಡೆಂಟ್ಸ್? ನೋಡಿ ತಗೊಂಡಿಲ್ಲ, ನಾನು ಇಲ್ಲಿ ಆಲ್ರೆಡಿ ಹಳೇದನ್ನ ಕಾಪಿ ಮಾಡಿದ್ದೀನಿ. ದಟ್ ಇಸ್ ದ ರೀಸನ್ ನಾನು ಕ್ಯಾಶ್ ಅಕೌಂಟ್ ರಿಟರ್ನ್ ಟು ಸೇಲ್ಸ್ ಅಕೌಂಟ್ ಅಂತ ನಾನು ಏನ್ ಮಾಡ್ತೀನಿ, ಇಲ್ಲಿ ತಗೋತೀನಿ. ಅಂಡ್ ಡೇಟ್ ನೋಡ್ಕೊಳ್ಳಿ, 2 ಆದ್ಮೇಲೆ ಏನ್ ಡೇಟ್ ಇದೆ,
ಥರ್ಡ್ ಡೇಟ್ ಇದೆ, ಡೇಟ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಹೇಳಿದ್ದೀನಿ ಇದು ಪ್ರೀವಿಯಸ್ದು ನಾನೊಂದು ಕಾಪಿನ ಮೀನ್ಸ್ ಕಾಪಿ ಮಾಡ್ಕೊಂಡಿದ್ದೀನಿ ಲೈನ್ಸ್ ಡ್ರಾ ಆಗಲಿ ಅಂತ, ಅದಕ್ಕಾಗಿ ಅಮೌಂಟ್ ವೇರಿ ಆಗ್ತಿದೆ ಅಷ್ಟೇ. ಅಂದ್ರೆ ನಾವು ದ ವ್ಯಾಲ್ಯೂ 10,000 ವ್ಯಾಲ್ಯೂ. ಹೀಗೆ ನಾನು ಎಂಟ್ರೀಸ್ನ ಪಾಸ್ ಮಾಡ್ತಾ ಬಂದೆ. ಸೊ ನಾವು ಮೈ ಡಿಯರ್ಸ್ ಬೀಯಿಂಗ್ ಏನು ಬರುತ್ತೆ, ಸೇಲ್ ಗೂಡ್ಸ್ ಫಾರ್ ಕ್ಯಾಶ್. wait for a minute. The being, write down being sales goods sale for cash. Goods sales for cash. And now next entry, fourth date. Fourth date ಅಲ್ಲಿ ಏನಿದೆ ನೋಡಿ, what goods for Bharat, what goods from Bharat. Bharat is a credit transaction, that is the reason purchase account 1 and Bharat account 1 ಅಂತ ಬರುತ್ತೆ. right now my dears. so now ಯಾವುದು ಡೆಬಿಟ್ ಯಾವುದು ಕ್ರೆಡಿಟ್ ಅಂತ ನೋಡಿದಾಗ ನಾವು ಈಗ ಭರತ್, ಈಗ ಬಾಟ್ ಗೂಡ್ಸ್ ಫ್ರಮ್ ಭರತ್, ಭರತ್ ಕಡೆಯಿಂದ ನಾವೇನ್ ಮಾಡಿದ್ವಿ, ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದಾಗ ಭರತ್ ಗೀವರ ರಿಸೀವರ, ಭರತ್ ಗೀವರ್ ಆಗಿರ್ತಾನೆ, ಕೊಡ್ತಾನಲ್ವಾ, ಅದಕ್ಕಾಗಿ ಭರತ್ ಅಕೌಂಟ್ ನಾವು ನೋಡಿ, ಭರತ್ ಪರ್ಸನಲ್ ಅಕೌಂಟ್, ಪರ್ಸನಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗೀವರ್. ಇಲ್ಲಿ ಯಾರು ಕೊಡ್ತಾರೆ ಅನ್ನೋದು ಗೂಡ್ಸ್ ನ ಭರತ್ ಕೊಡ್ತಿದ್ದಾನೆ ಅಂದ್ರೆ ಏನು, ಭರತ್ ನಾವು ಕ್ರೆಡಿಟ್ ಮಾಡ್ಬೇಕಾಗುತ್ತೆ, ಪರ್ಚೇಸ್ ನ ಡೆಬಿಟ್ ಮಾಡ್ತೀನಿ ನೋಡಿ. ಫೋರ್ತ್ ಎಂಟ್ರಿ, ದ ಡೇಟ್ ಕಾಲಮ್ ಚೇಂಜ್ ಮಾಡ್ಕೊಳ್ಳಿ, 4 and now 7/2018 ಕ್ಯಾಶ್ ಅಕೌಂಟ್, ಕ್ಯಾಶ್ ಅಕೌಂಟ್ ಅಲ್ಲ ಭರತ್ ಅಕೌಂಟ್ ಮೈ ಡಿಯರ್ಸ್. ಸಿ ಭರತ್ ಅಕೌಂಟ್, ಭರತ್ ಅಕೌಂಟ್ ಡೇಟಾ ಟು purchase account. sorry my dears, purchase account data to Bharat. Bharat is right alva, that is the reason purchase account data to Bharat account, because of ಇಲ್ಲಿ ಭರತ್ ಗೀವರ್ ಕೊಡ್ತಾ ಇದ್ದಾನೆ. ಏನು ರೂಲ್ಸ್ ನಾನು ಹೇಳಿದ್ದಲ್ವಾ, ರೂಲ್ಸ್ ಗೊತ್ತಿದ್ರೆ ಈಸಿಯಾಗಿ ಅರ್ಥ ಆಗಿರುತ್ತೆ ನಿಮ್ಗಳಿಗೆ. ಭರತ್ ಮೀನ್ಸ್ ಇಲ್ಲಿ ಕ್ರೆಡಿಟ್ ದ ಗೀವರ್, ಭರತ್ ಕೊಡ್ತಿದ್ದಾನಲ್ವಾ, ಅದಕ್ಕಾಗಿ ನಾನು ಅವನ ಒಂದು ನೇಮ್ ನ ಮೆನ್ಷನ್ ಮಾಡ್ತಿದ್ದೀನಿ. and purchase goods from Bharat, from Bharat. This is the problem. And then now the next entry, sixth date ನೋಡಿ my dears, see my dears, sixth date 7 months and 2018 ಬರುತ್ತೆ. ಅಲ್ಲಿ ಟ್ರಾನ್ಸಾಕ್ಷನ್ ಏನಿದೆ ನೋಡ್ಕೊಳ್ಳೋಣ ನಾವು. ಟ್ರಾನ್ಸಾಕ್ಷನ್ ನೋಡಿ, ಇಂಟ್ರೆಸ್ಟ್ ಸಾರಿ ಪೇಯ್ಡ್ ವೇಜಸ್. ಹಿಯರ್ ದಿಸ್ ಟ್ರಾನ್ಸಾಕ್ಷನ್ ಇಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಬಿಕಾಸ್ ಆಫ್ ಅಮೌಂಟ್ ಅಲ್ಲೇ ನಾವೇನ್ ಮಾಡ್ತೇವೆ ಈಸಿಯಾಗಿ ಸೆಟಲ್ಮೆಂಟ್ ಮಾಡ್ಕೋತಿದ್ದಾರೆ ಅಂತಂದಾಗ, ಒನ್ ಇಸ್ ಕ್ಯಾಶ್ ಅಕೌಂಟ್, ಒನ್ ಇಸ್ ವೇಜಸ್ ಅಕೌಂಟ್. ನಾವು ಕ್ಯಾಶ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ, ಪೇಯ್ಡ್ ಅಂದ್ರೆ ನಾವು ಕೊಡ್ತಿದ್ದಾರೆ ಅಂದ್ರೆ ಏನು, ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟ್ ಕ್ಯಾಶ್ ನ ಕ್ರೆಡಿಟ್ ಮಾಡ್ತೀರಾ, ಅರ್ಥ ಆಗಿರುತ್ತೆ ನಿಮ್ಗೆ ಆಲ್ರೆಡಿ ನೋಡಿ. ಸಿಕ್ಸ್ತ್ ಅಲ್ಲಿ ಹಿಯರ್ ವೇಜಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್, ಬಿಕಾಸ್ ಆಫ್ ಹಿಯರ್ ಕ್ಯಾಶ್ ಹೊರಗಡೆ ಹೋಗ್ತಿದೆ. ಇಲ್ಲ ಯಾವ ರೂಲ್ಸ್ ಅದು, ನಮ್ಮ ಒಂದು ರಿಯಲ್ ಅಕೌಂಟ್ ರೂಲ್ಸ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶ್ ಹೋಗ್ತಾ ಇದೆ ಅಂದಾಗ ನಾನು ಇಲ್ಲಿ ಕ್ರೆಡಿಟ್ ಮಾಡ್ತಾ ಇದ್ದೇನೆ. ಅಗೇನ್ ವಾಟ್ ಇಸ್ ದ ವ್ಯಾಲ್ಯೂ, 1000 ವ್ಯಾಲ್ಯೂ ಕೊಟ್ಟಿದ್ದಾರೆ. and now paid wages, the next one 7/7/2018. here ಕ್ಯಾಶ್ ಅಕೌಂಟ್ ಡೇಟಾ ಟು ಇಂಟ್ರೆಸ್ಟ್ ಅಕೌಂಟ್ ಅಂತ ಬರುತ್ತೆ ನೋಡಿ. 7 ಡೇಟ್ ಏನಿದೆ ನೋಡಿ, ಪ್ರಾಬ್ಲಮ್ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇದೆ, ನಥಿಂಗ್ ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಬರ್ಕೊಳ್ಳಿ ಪಕ್ಕದಲ್ಲಿ ಪೆನ್ಸಿಲ್ ಅಲ್ಲಿ.
ಜೊತೆಗೆ ಒಂದು ಕ್ಯಾಶ್ ಅಕೌಂಟ್ ಒಂದು ಇಂಟ್ರೆಸ್ಟ್ ಅಕೌಂಟ್ ಬರುತ್ತೆ. ಇಲ್ಲಿ ಕ್ಯಾಶ್ ಬರ್ತಾ ಇದೆ ಹೋಗ್ತಾ ಇರುತ್ತೆ ಬರ್ತಿರುತ್ತೆ ರಿಸೀವ್ಡ್. ಸೊ ಕ್ಯಾಶ್ ಅನ್ನ ನಾವು ಡೆಬಿಟ್ ಮಾಡ್ತೀವಿ ಇಂಟ್ರೆಸ್ಟ್ ನ ಕ್ರೆಡಿಟ್ ಮಾಡ್ತೀವಿ ರೈಟ್ ನೋ. ಈ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಸೇಮ್ ಇದೆ. ಇದನ್ನ ಮಾತ್ರ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಅಕೌಂಟ್ the value 1000 the value next here sales the ಏನು ಒಂದು ಬೀಯಿಂಗ್ ಬರುತ್ತೆ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಬೀಯಿಂಗ್ ತಗೋತೀರಾ ನೀವು. interest received and the next the value 600 is there my dears. 7th ಏನು ಇಂಟ್ರೆಸ್ಟ್ ರಿಸೀವ್ಡ್ ಬಂದು 600 ಇದೆ ಪ್ರಾಬ್ಲಮ್ ಅಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ನಾವು 8th ಡೇಟ್ ಪರ್ಚೇಸ್ ಕಂಪ್ಯೂಟರ್ ಮಡಿಯಸ್. ಪರ್ಚೇಸ್ ಕಂಪ್ಯೂಟರ್ ಅಲ್ಲಿ ಯಾವ್ದು ಡೆಬಿಟ್ ಯಾವ್ದು ಕ್ರೆಡಿಟ್. ಫಸ್ಟ್ ಆಫ್ ಆಲ್ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಇಲ್ಲಿ ಪರ್ಚೇಸ್ ಮಾಡಿದ ಕ್ಯಾಶ್ ಏನಾಗುತ್ತೆ ಹೋಗ್ತಾ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ ನೋಡಿ. now date will be changed 8/7/2018 ಕಂಪ್ಯೂಟರ್ ಅಕೌಂಟ್ ನೋಡಿ my dears. computer account data to cash account the value 3500 in this problem. 3500 this problem. now what is the being my dears? ಇದು ಚೇಂಜ್ ಆಗಬೇಕು ಅಲ್ವಾ being ಏನು small brief explanation about the journal. now what is the brief here? being ಬಂದು purchase computer again 9/7 the next date 9/7/2018 cash account data to furniture account. here ನೋಡಿ 9/7 ಅಲ್ಲಿ ಏನಿದೆ see sold furniture means it is also cash transaction. one is cash account one is furniture account right now. so here cash going or coming. so sold ಆದಾಗ cash coming ಬರುತ್ತೆ. cash account data to furniture account my dears. ನೋಡಿ ಇಲ್ಲಿ 9th ಅಲ್ವಾ cash account cash will be coming data to ಈಗ ನಾವು ಫರ್ನಿಚರ್ ಅಲ್ವಾ ಬರ್ತಿರೋದು ಹೋಗ್ತಿರೋದು ಫರ್ನಿಚರ್ ಅಕೌಂಟ್ ಅದು ಹೊರಗಡೆ ಹೋಗ್ತಾ ಇದೆ ಅದಕ್ಕಾಗಿ ನಾನು ಅದನ್ನ ಒಂದು ಎಂಟ್ರಿನ ಪಾಸ್ ಮಾಡ್ತಾ ಇದ್ದೀನಿ. ಫರ್ನಿಚರ್ ಅಕೌಂಟ್ ದ ವ್ಯಾಲ್ಯೂ ಹಿಯರ್ 9000 ವ್ಯಾಲ್ಯೂ. I get bought goods from online 9 my dears. now ಇಲ್ಲಿ ಎಂಟ್ರಿ ಏನಾಗುತ್ತಪ್ಪ ಅಂದ್ರೆ ಸೇಲ್ಸ್ ಫರ್ನಿಚರ್ ದಟ್ಸ್ ಇಟ್ ಸೇಲ್ಸ್ ಫರ್ನಿಚರ್ 9000 next 10th date ಚೇಂಜ್ ಮಾಡ್ಕೊಳ್ಳೋಣ. 10th date in the month of 7 next cash account 10th ಟ್ರಾನ್ಸಾಕ್ಷನ್ ಏನಿದೆ ನೋಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಒನ್ ಇಸ್ ಏನಾಗುತ್ತೆ ಇಲ್ಲಿ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ರೈಟ್ ನೋ ಸೇಲ್ಸ್ ಅಲ್ವಾ ಆಗ್ತಿರೋಂಥದ್ದು cash account data to sales account. cash account data to sales account. cash ಯಾವುದು ಎಷ್ಟು ಅಮೌಂಟ್ ಬಂದಿರೋಂಥದ್ದು ಇಲ್ಲಿ 5000 ವ್ಯಾಲ್ಯೂ. here also 5000 ವ್ಯಾಲ್ಯೂ and being ಏನ್ ಚೇಂಜ್ ಆಗಬೇಕು ಇಲ್ಲಿ ಕ್ಯಾಶ್ ಸೇಲ್ಸ್ ಅಷ್ಟೇ ಬರೋಂಥದ್ದು. being is cash sales. okay this is the problem. so now my dears ಇಷ್ಟು ಎಂಟ್ರೀಸ್ ನಾನು ಮಾಡಿದ್ದೀನಿ. ರಿಮೈನಿಂಗ್ ಎಂಟ್ರೀಸ್ ನ ನೀವು ಪಾಸ್ ಮಾಡ್ತೀರಾ ಅಂದ್ರೆ ನಾನು ಸೊಲ್ಯೂಷನ್ಗೆ ನಾನು ನಿಮ್ಗೆಲ್ಲ ಇಂಟೇಕ್ ಮಾಡ್ತೀನಿ. ಸೊಲ್ಯೂಷನ್ ನ ಮಾಡಿ ನನಗೆ ಸೆಂಡ್ ಮಾಡ್ತೀರಾ ನೋಡಿ. ಪ್ರಾಬ್ಲಮ್ 11th ನೋಡಿ ಕ್ಯಾಶ್ ಪರ್ಚೇಸ್ ಇದೆ. ಅಂಡರ್ಸ್ಟುಡ್ my dears? ಕ್ಯಾಶ್ ಪರ್ಚೇಸ್ ಇದೆ ಇಲ್ಲಿ
One is nothing but cash transaction ಆಗಿರುತ್ತೆ. One cash account, one is purchase account. Now purchase account ಇಂದ ಕ್ಯಾಶ್ ಏನಾಗುತ್ತೆ ಬರುತ್ತಾ ಹೋಗುತ್ತಾ ಕ್ಯಾಶ್ ಬಂದು ಹೋಗ್ತಾ ಇದೆ ಅದಕ್ಕೆ ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸಿ ಇದಕ್ಕೆ ಅರ್ಥ ಆಯ್ತಾ? ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ತಗೋತೀರಾ. ನೆಕ್ಸ್ಟ್ 12/7/2018 amount paid to Bharat. Here this transaction will be cash transaction. One is cash account, one is Bharat account. Now here cash coming or going, amount paid to Bharat ಅಂದ್ರೆ ಕ್ಯಾಶ್ ಹೋಗ್ತಾ ಇದೆ ಹೌದಾ? ಸೊ ಅದಕ್ಕಾಗಿ ಭರತ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ 13/7/2018 amount received from Sharath. Amount received from Sharath. This is also cash transaction. Here cash coming or going ಬರ್ತಾ ಇದೆ ಅದಕ್ಕಾಗಿ ಕ್ಯಾಶ್ ಅಕೌಂಟ್ ಡೇಟಾ ಟು ಶರತ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೇಟಾ ಟು ಶರತ್ ಅಕೌಂಟ್. Next, paid salary. This is also cash transaction. Cash account means salary ಬರ್ತಾ ಇದೆ, ಕ್ಯಾಶ್ ಇಲ್ಲಿ ಬರ್ತಿದೆ, ಹೋಗಿದೆ, ಸ್ಯಾಲರಿ ಪೇ ಮಾಡ್ತಿದ್ದಾರೆ, ಕ್ಯಾಶ್ ಹೋಗ್ತಾ ಇದೆ. ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ತಗೋತೀರಾ. ನೆಕ್ಸ್ಟ್ 15/7 ಅಲ್ಲಿ ಏನು ಕಮಿಷನ್ ರಿಸೀವ್ಡ್. ಕ್ಯಾಶ್ ಅಕೌಂಟ್ ಒನ್ ಇಸ್ ಕಮಿಷನ್ ಅಕೌಂಟ್ ಒಂದು ಬರುತ್ತೆ. ಕ್ಯಾಶ್ ಬರುತ್ತಾ ಹೋಗುತ್ತಾ ಬರ್ತಾ ಇದೆ, ಅಂದ್ರೆ ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೇಟಾ ಟು commission account. Next, amount paid into bank. Here bank account, cash account. So cash are coming or going. ಇಲ್ಲಿ amount paid ಅಂದ್ರೆ ಏನು ಕೊಡ್ತಾ ಇದ್ದಾರೆ ಅಂದ್ರೆ bank account data to cash account. Next 17/7/2018 amount withdrawn from bank. ಬ್ಯಾಂಕ್ ಕಡೆಯಿಂದ ಅಮೌಂಟ್ ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ. ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಬಟ್ ಇಲ್ಲಿ ಬ್ಯಾಂಕ್ ಗಿವರ ರಿಸೀವರ ಥಿಂಕ್ ಮಾಡಿ. ಬ್ಯಾಂಕ್ ಪರ್ಸನಲ್ ಅಕೌಂಟ್. ಸೊ ಈಗ ಅವನೇನು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಕೊಡ್ತಾ ಇದ್ದಾನೆ, ಕ್ರೆಡಿಟ್ ಮಾಡ್ತೀರಾ. ಕ್ಯಾಶ್ ಬರ್ತಾ ಇದೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ 18/7/2018 ಅಮೌಂಟ್ ವಿತ್ಡ್ರಾನ್ ಫ್ರಮ್ ಫಾರ್ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ ಅಂತ ಬಂದಾಗ ಮಾಡಿ ನೋಡಿ, ಒನ್ ಇಸ್ ಡ್ರಾಯಿಂಗ್ಸ್ ಅಕೌಂಟ್ ಅಂಡ್ ಒನ್ ಇಸ್ ಕ್ಯಾಶ್ ಅಕೌಂಟ್. ಅಮೌಂಟ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್ ನಥಿಂಗ್ ಬಟ್ ಡ್ರಾಯಿಂಗ್ಸ್ ಅಂತ ಬರುತ್ತೆ. ಇಲ್ಲಿ ಕ್ಯಾಶ್ ಬರುತ್ತಾ ಹೋಗುತ್ತಾ ಹೇಳಿ, ಕ್ಯಾಶು ಹೋಗ್ತಾ ಇರುತ್ತೆ, ಅದಕ್ಕಾಗಿ ನಾವು ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ತಗೋತೀವಿ. ಅಂಡ್ ಲಾಸ್ಟ್ 19th ಡೇಟ್ ಅಲ್ಲಿ ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಿದ್ದಾರೆ, ಕ್ಯಾಶ್ ಬರುತ್ತಾ ಹೋಗ್ತಾ ಇರುತ್ತೆ. ದಟ್ ಇಸ್ ದ ರೀಸನ್ ಇನ್ನೇನು ಬರುತ್ತೆ, ಬಿಲ್ಡಿಂಗ್ ಬಂದಿದೆ, ಬಿಲ್ಡಿಂಗ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಅಂಡ್ ಫೈನಲಿ ಲಾಸ್ಟ್ ಎಂಟ್ರಿ ಸೋಲ್ಡ್ ಕಂಪ್ಯೂಟರ್. ಕ್ಯಾಶ್ ಅಕೌಂಟ್ ಮೀನ್ಸ್ ಒನ್ ಇಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ, ಕ್ಯಾಶ್ ಅಕೌಂಟ್ ಡೇಟಾ ಹಾಗೆ ಕಂಪ್ಯೂಟರ್ ಅಕೌಂಟ್ ಇದೆ. ಇಲ್ಲಿ ಕಂಪ್ಯೂಟರ್ ಬಂದಿದ್ಯಾ ಹೋಗಿದ್ಯಾ, ಐದರ್ ಕ್ಯಾಶ್ ಬರ್ತಾ ಇದೆ ಹೋಗ್ತಾ ಇದೆಯಾ. ಗೂಡ್ಸ್ ಮೀನ್ಸ್ ಸೇಲ್ ಆದಾಗ ಕ್ಯಾಶ್ ಬರುತ್ತಾ ಅಂದ್ರೆ ಏನು, ಕ್ಯಾಶ್ ಕ್ರೆಡಿಟ್ ಆಗುತ್ತೆ, ಕಂಪ್ಯೂಟರ್ ಡೆಬಿಟ್ ಆಗುತ್ತೆ. ಕಂಪ್ಯೂಟರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ದಿಸ್ ಇಸ್ ದ ಹೋಮ್ವರ್ಕ್. 10th ಹೋಮ್ವರ್ಕ್ ನ ಇಲ್ಲೇ ಕಂಟಿನ್ಯೂ ಮಾಡಿ ನನಗೆ ಸೆಂಡ್ ಮಾಡಿ. ಅಂಟಿಲ್ ಟೇಕ್ ಕೇರ್ ಗಾಯ್ಸ್.